ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಲೋಕ. ಇದು ಸಂಡೇ ಮಿನಿ ಲಾಗ್. ನಮ್ಮ ಮನೆಯಲ್ಲಿ ಫ್ರಿಡ್ಜ್ ತುಂಬಾ ಗಲೀಜಾಗಿತ್ತು, ಕ್ಲೀನೇ ಮಾಡಿರಲಿಲ್ಲ. ತುಂಬ ಏನಾದರೂ ಬೇರೆ ಎಕ್ಸ್ಟ್ರಾ ಐಟಮ್ ಇಡಬೇಕಂದ್ರೂ ಜಾಗ ಇರಲಿಲ್ಲ. ಆ ಥರ ತುಂಬಿಸ್ಬಿಟ್ಟಿದ್ದೆ ಎಲ್ಲದನ್ನು. ಅದನ್ನು ಸ್ವಲ್ಪ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಅದು ತುಂಬಾ ಗಲೀಜಾಗಿ ಹೋಗ್ಬಿಟ್ಟಿತ್ತು. ಅದಕ್ಕೆ ಫ್ರಿಡ್ಜ್ ಆಫ್ ಮಾಡಿ ಫ್ಲಗ್ ಎಲ್ಲ ತೆಗೆದುಬಿಟ್ಟು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲಿ ಏನಾದರೂ ಒಂದು ವಸ್ತು ಇಡಬೇಕಂದ್ರೆ ಗಲೀಜಾಗಿದ್ದರೆ ಚೆನ್ನಾಗಿರಲ್ಲ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ಕ್ಲೀನ್ ಮಾಡಿಕೊಂಡೆ. ನೋಡಿ, ಇವಾಗ ಬೆಳಗ್ಗೆಗೆ ನಾನು ಟಿಫನ್ ಬಂದುಬಿಟ್ಟು ಮಕ್ರೋನಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಫ್ರಿಡ್ಜ್ ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ರೆಡಿ ಮಾಡಿ ಅರೇಂಜ್ ಮಾಡಿದ್ದೀನಿ. ಅದಾದಮೇಲೆ ನಾವು ಪಾಪುನ ಆಚೆ ಕರ್ಕೊಂಡು ಹೋಗ್ಬೇಕಂತೇಳಿ ಥಿಂಕ್ ಮಾಡ್ತಾಯಿದ್ವಿ. ನಮಗೆ ಐಡಿಯಾ ಬಂದಿದ್ದು ಕಾರ್ ಪಾರ್ಕ್ ಹೋಗೋಣ ಅಂತ ಹೇಳ್ಬಿಟ್ಟು. ಕಾರ್ ಪಾರ್ಕ್ ಅಂದರೆ ಹುಳಿಮಾವಲಿ ಕಾರ್ ಪಾರ್ಕ್ ಇದೆ, ಅಲ್ಲಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಸ್ಯಾಂಡಲ್ಲಿ ಆಟ ಆಡೋದಕ್ಕೆ ಮಕ್ಕಳಿಗೆ ಅಂತಲೇ ಅಲ್ಲಿ ಸ್ಯಾಂಡೆಲ್ಲ ಮರಳೆಲ್ಲ ಹಾಕಿರ್ತಾರೆ. ಹಾಗಾಗಿ ಮಕ್ಕಳನ್ನ ಕರ್ಕೊಂಡೋಗಿ ಎಲ್ಲ ಪೇರೆಂಟ್ಸವರು ಆಟ ಆಡಿಸ್ತಾ ಇರ್ತಾರೆ. ನಾವ್ಯಾಕೆ ಅಲ್ಲಿ ಹೋಗ್ಬಾರ್ದು ಅಂತೇಳಿ ಇವತ್ತು ಕರ್ಕೊಂಡು ಹೋದ್ವಿ. ಪಾಪುನು ತುಂಬ ಚೆನ್ನಾಗಿ ಎಲ್ಲರನ್ನ ಅಬ್ಸರ್ವ್ ಮಾಡಿ ಆಮೇಲೆ ಚೆನ್ನಾಗಿ ಮಣ್ಣೆತ್ತಿ ಬಕೆಟಲ್ಲಿ ಹಾಕೋದು ಅದೆಲ್ಲ ಮಾಡ್ತಾಯಿದ್ಲು. ನೋಡಿ ನೀವೇ ಹೇಗೆ ಆಟ ಆಡ್ತಾ ಇದ್ದಾಳೆ ಅಂತ. ನಮ್ಮ ಪಾಪುನ ಫಸ್ಟ್ ಟೈಮ್ ಇಲ್ಲಿಗೆ ನಾವು ಕರ್ಕೊಂಬಂದಿರೋದು ಕಾರ್ ಪಾರ್ಕಿಗೆ. ಇದು ಕಾರ್ ಪಾರ್ಕ್ ಅಂತ ಯಾಕೆ ಹೆಸರುವಾಸಿ ಅಂದರೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಒಂದ್ರ ಮೇಲೆ ಒಂದು ಕಾರ್ ಇಟ್ಟಿದ್ದಾರೆ, ಅದನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನು ಫ್ರಂಟಲ್ಲಿ ಹೋದರೆ ಸ್ಟೇಜ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ನಾವಲ್ಲೆಲ್ಲ ಹೋಗಲಿಲ್ಲ, ಫಸ್ಟ್ ಸ್ಯಾಂಡ್ ಹತ್ರನೇ ಬಂದ್ವಿ. ಮಗು ಆಟ ಆಡಬೇಕು, ಯಾವಾಗೂ ಇಲ್ಲಿ ಸ್ಯಾಂಡಲ್ಲಿ ಆಟ ಆಡ್ತಿರ್ತಾಳೆ ಮನೆ ಮೇಲೆ. ಹಾಗಾಗಿ ನಾವು ಮಕ್ಕಳನ್ನೇ ಆಟ ಆಡಿಸೋವಂಥ ಜಾಗ ಇದೆಯಲ್ವ ಅಂತೇಳಿ ಕರ್ಕೊಂಡು ಹೋದ್ವಿ. ಇದು ನೋಡಿ ಪುಟ್ಟ ಹೆಜ್ಜೆ ಇಡ್ತಾ ಇದ್ದಾಳೆ, ಬ್ಯಾಲೆನ್ಸ್ ಆಗ್ತಾಯಿಲ್ಲ ಅವಳಿಗೆ. ಇದೇ ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದಾಳೆ. ಇನ್ನು ಆ ಕಡೆ ಈ ಕಡೆ ಓಡ್ತಾ ಇದ್ದಾಳೆ. ಇನ್ನು ಆಟ ಆಡೋ ಇಂಟ್ರೆಸ್ಟ್ ಹೋಯಿತು. ಎಲ್ಲರ ಹತ್ರನೂ ಆಟ ಸಾಮಾನು ಇರೋದನ್ನ ನೋಡಿ ಓಡೋಗ್ತಾ ಇದ್ದಾಳೆ. ನಾನು ಕರ್ಕೊಂಬಂದು ಅವಳ ಜಾಗದಲ್ಲಿ ಬಿಡ್ತಾಯಿದ್ದೀನಿ, ಆದ್ರೂ ಓಡ್ತಾ ಇದ್ದಾಳೆ ಫ್ರೆಂಡ್ಸ್. ಸ್ವಲ್ಪ ಟೈಮ್ ಆಯಿತು, ಹೊರಟ್ವಿ. ಆ ಹೊರಡೋ ಟೈಮಲ್ಲಿ ಎಂಟ್ರೆನ್ಸಲ್ಲಿ ಒಂದು ಸಿಂಹನ ಇದು ವೇಸ್ಟೇಜು ಬೋಲ್ಟ್ ನಟ್ಟಿರ್ತಲ್ಲೋ ಅದರಲ್ಲಿ ರೆಡಿ ಮಾಡಿದ್ದಾರೆ. ಅದು ಕೂಡ ನೋಡಿ ಅಲ್ಲಿದೆ. ಅದನ್ನ ನೋಡಿ ಕಿರ್ಚ್ತಾ ಇದ್ದಾಳೆ, ಹಾ ಅಂತ ಹೇಳ್ಬಿಟ್ಟು. ಅದು ಸಿಂಹ ಯಾವ ಥರ ಕಿರ್ಚುತ್ತೆ ಆ ಥರ ಸೌಂಡ್ ಮಾಡ್ತಾ ಇದ್ದಾಳೆ. ನೋಡಿ ಆ ಕಡೆ ಎಲ್ಲ ಬೊಂಬೆಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಇದೇ ಕಾರ್ ಫ್ರೆಂಡ್ಸ್, ಇದಕ್ಕೋಸ್ಕರ ಕಾರ್ ಪಾರ್ಕ್ ಅಂತ ಹೇಳ್ತಾರೆ. ಇನ್ನು ಔಟ್ ಸೈಡ್ ಹೋದರೆ ಆ ಈ ಅಂತ ಹೇಳ್ಬಿಟ್ಟು ಎಲ್ಲ ನಟ್ಟು ಬೋಲ್ಟ್ಸಲ್ಲೇ ಹಾಕಿರೋದು. ಅದು ಒಂದು ವಿಡಿಯೋ ನೋಡಿರ್ತೀರಾ, ಫಸ್ಟ್ ವೈರಲ್ ಆಗಿತ್ತು. ಅದೇ ಪಾರ್ಕ್ ಇದು. ಲೈಟಿಂಗ್ಸ್ ಎಲ್ಲ ಬರುತ್ತೆ, ನೈಟ್ ಟೈಮಲ್ಲಿ ವಿಡಿಯೋ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇದಾದಮೇಲೆ ನಾವು ಮತ್ತೆ ಇನ್ನೊಂದು ಪಕ್ಕದಲ್ಲೇ ಒಂದು ಪ್ಲೇ ಏರಿಯಾ ಇದೆ, ಅಲ್ಲಿಗೆ ಹೋದ್ವಿ. ನೆಕ್ಸ್ಟ್ ಪ್ಲೇ ಏರಿಯಾದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡೋದು. ದೊಡ್ಡದು ಜಾರಬಂಡಿ ತುಂಬಾ ಅಲ್ಲಿ ಪ್ಲೇ ಏರಿಯಾದಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಜಾಸ್ತಿ ಇದಿತ್ತು ಆಟ ಆಡೋದಕ್ಕೆ. ಇವಾಗ ಬಂದುಬಿಟ್ಟು ಇದು ಚಿಕ್ಕದು ಜಾರಬಂಡಿ, ಅದರಲ್ಲಿ ಚೈನ್ ಕೊಟ್ಟಿದ್ದಾರೆ, ಚೈನ್ ಲಿಂಕ್ ಮಾಡಿದ್ದಾರೆ, ಅದ್ರ ಮೇಲೆ ಹತ್ತಿ ಹೋಗಬೇಕು. ನಾನು ಹತ್ತೆಲ್ಲ ಅವಳ ಕೈಲೆಲ್ಲಾಗುತ್ತೆ ಬಾ ಅಂತ ಹೇಳಿದೆ. ಬಟ್ ನೋಡಿ ಸಾಹಸ ಮಾಡೇ ಬಿಟ್ಲು. ನೋಡಿ ನನ್ನ ಮಗಳು ಹತ್ಬಿಟ್ಲು ಅಂತೇಳಿ ನಮ್ಮ ಮನೆಯವ್ರು ಹ್ಯಾಪಿ ಆದರು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್